ಹೊಸೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ತಡೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮೇಲುಗೈ. ಒಟ್ಟಾರೆ ಕೇಂದ್ರ ಸರ್ಕಾರದ ನಿಲುವು ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪರವಾನಗಿ ನೀಡಲು ನಿರಾಕರಿಸಿರುವುದು ಬೆಂಗಳೂರು ನಿವಾಸಿಗಳಿಗೆ ಹಾಗೂ ಕೆಐಎ ಸಂಸ್ಥೆಗೆ ಮೇಲುಗೈಯಾಗಿದೆ. ಬೆಂಗಳೂರಿಗೆ ಟಕ್ಕರ್ ಕೊಡಲು ಬಂದ ತಮಿಳುನಾಡಿಗೆ ಮುಖಭಂಗ. ದಕ್ಷಿಣ ಭಾರತದ ಅಭಿವೃದ್ಧಿ ನಕ್ಷೆಯಲ್ಲಿ ಕಳೆದ 2 ದಶಕಗಳಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವೆಂದರೆ ಬೆಂಗಳೂರು. ಐಟಿ, ಸ್ಟಾರ್ಟ್ಅಪ್, ಏರೋಸ್ಪೇಸ್, ಸಂಶೋಧನೆ ಮತ್ತು ಜಾಗತಿಕ ಕಂಪನಿಗಳ ಕೇಂದ್ರವಾಗಿ ಬೆಳೆದಿರುವ ಬೆಂಗಳೂರು ಇಂದು ದೇಶದ ಒಂದು ಪ್ರಮುಖ ಆರ್ಥಿಕ ನಗರಗಳಲ್ಲಿ ಒಂದಾಗಿದೆ. ಇಂಥ ಸಂದರ್ಭದಲ್ಲಿ ಬೆಂಗಳೂರು ನಗರಕ್ಕೆ ಸಮೀಪದಲ್ಲಿರುವ ಹೊಸೂರು ಪ್ರದೇಶವನ್ನು ದೊಡ್ಡ ಕೈಗಾರಿಕಾ ಮತ್ತು ವಾಣಿಜ್ಯ ಕೇಂದ್ರವನ್ನಾಗಿ ರೂಪಿಸಲು ತಮಿಳುನಾಡು ಸರ್ಕಾರ ಹಲವು ಯೋಜನೆಗಳನ್ನು ಮುಂದಿಟ್ಟಿದೆ. ಈ ಯೋಜನೆಗಳಲ್ಲಿ ಅತ್ಯಂತ ಚರ್ಚೆಗೆ ಕಾರಣವಾಗಿದ್ದು ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ನಿರ್ಮಿಸುವ ಯೋಜನೆ. ಆದರೆ ಆರಂಭದಲ್ಲೇ ದೊಡ್ಡ ನಿರೀಕ್ಷೆ ಮೂಡಿಸಿದ್ದ ಈ ಯೋಜನೆ ಈಗ ಅನೇಕ ತಾಂತ್ರಿಕ, ಆಡಳಿತಾತ್ಮಕ ಮತ್ತು ರಾಜಕೀಯ ಅಡ್ಡಿಗಳ ನಡುವೆ ಸಿಲುಕಿರುವಂತೆ ಕಾಣ್ತಾ ಇದೆ. ಇದರಿಂದ ಬೆಂಗಳೂರಿಗೆ ಟಕ್ಕರ್ ಕೊಡಲು ಬಂದ ತಮಿಳುನಾಡಿಗೆ ಮುಖಭಂಗವೇ ಎಂಬ ಪ್ರಶ್ನೆ ರಾಜಕೀಯ ಮತ್ತು ಆರ್ಥಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹೊಸೂರು ವಿಮಾನ ನಿಲ್ದಾಣ ಯೋಜನೆಯ ಹಿನ್ನೆಲೆ. ಹೊಸೂರು ಕರ್ನಾಟಕ ಗಡಿಗೆ ಅತ್ಯಂತ ಸಮೀಪದಲ್ಲಿರುವ ನಗರ. ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶವು ಈಗಾಗಲೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ. ಅನೇಕ ವಾಹನ ಉತ್ಪಾದನಾ ಕಂಪನಿಗಳು, ಎಲೆಕ್ಟ್ರಾನಿಕ್ಸ್ ಕೈಗಾರಿಕೆಗಳು ಮತ್ತು ಉತ್ಪಾದನಾ ಘಟಕಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಈ ಹಿನ್ನೆಲೆಯಲ್ಲೇ ತಮಿಳುನಾಡು ಸರ್ಕಾರ ಹೊಸೂರು ಪ್ರದೇಶದಲ್ಲಿ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸುವ ಯೋಜನೆಯನ್ನ ಮುಂದಿಟ್ಟಿತ್ತು. ಇದರ ಮುಖ್ಯ ಉದ್ದೇಶಗಳು ಹೀಗಿದೆ. ಹೊಸೂರು ಮತ್ತು ಉತ್ತರ ತಮಿಳುನಾಡಿನ ಕೈಗಾರಿಕೆಗಳಿಗೆ ವೇಗವಾದ ಸಂಪರ್ಕ, ವಿದೇಶಿ ಹೂಡಿಕೆಗಳನ್ನು ಆಕರ್ಷಿಸುವುದು, ಬೆಂಗಳೂರು ಪ್ರದೇಶದ ಪ್ರಯಾಣಿಕರನ್ನ ಸೆಳೆಯೋದು, ದಕ್ಷಿಣ ಭಾರತದ ಮತ್ತೊಂದು ಏರೋ ಹಬ್ ನಿರ್ಮಿಸುವುದು. ಈ ಯೋಜನೆ ಯಶಸ್ವಿಯಾದರೆ ಹೊಸೂರು ನಗರವು ದೊಡ್ಡ ಆರ್ಥಿಕ ಕೇಂದ್ರವಾಗಿ ಬೆಳೆಯುವ ಸಾಧ್ಯತೆ ಇದೆ ಅಂತ ಕೆಲವರು ಅಂದಾಜಿಸಿದ್ರು. ಬೆಂಗಳೂರಿನ ಬಲವಾದ ಮೂಲಸೌಕರ್ಯ. ಆದರೆ ಇಲ್ಲಿ ಒಂದು ಮಹತ್ವದ ಪ್ರಶ್ನೆ ಎದುರಾಗಿದೆ. ಬೆಂಗಳೂರು ಈಗಾಗಲೇ ಅತ್ಯಂತ ಬಲವಾದ ವಿಮಾನ ನಿಲ್ದಾಣ ಮೂಲಸೌಕರ್ಯ ಹೊಂದಿದೆ. ನಗರದ ಉತ್ತರ ಭಾಗದಲ್ಲಿ ಇರುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇಶದಲ್ಲಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಮಾನ ನಿಲ್ದಾಣಗಳಲ್ಲಿ ಒಂದಾಗಿದೆ. ಈ ವಿಮಾನ ನಿಲ್ದಾಣದ ಪ್ರಮುಖ ವೈಶಿಷ್ಟ್ಯಗಳು ಏನೆಂದರೆ ಜಾಗತಿಕ ಮಟ್ಟದ ಟರ್ಮಿನಲ್ ವ್ಯವಸ್ಥೆ, ಅನೇಕ ಅಂತಾರಾಷ್ಟ್ರೀಯ ವಿಮಾನ ಮಾರ್ಗಗಳು, ದೊಡ್ಡ ಕಾರ್ಗೋ ಹಬ್, ವರ್ಷಕ್ಕೆ ಕೋಟ್ಯಂತರ ಪ್ರಯಾಣಿಕರ ಸಂಚಾರ. ಇಂಥ ಬಲವಾದ ಮೂಲಸೌಕರ್ಯ ಹೊಂದಿರುವ ನಗರಕ್ಕೆ ಸಮೀಪದಲ್ಲೇ ಮತ್ತೊಂದು ದೊಡ್ಡ ವಿಮಾನ ನಿಲ್ದಾಣ ನಿರ್ಮಿಸೋದು ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಸುಲಭದ ವಿಷಯವಲ್ಲ. ಕೇಂದ್ರ ಸರ್ಕಾರದ ನಿಯಮಗಳು. ಭಾರತದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಕೆಲವು ನಿಯಮಗಳಿವೆ. ವಿಶೇಷವಾಗಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಹಳ ಸಮೀಪದಲ್ಲೇ ಮತ್ತೊಂದು ದೊಡ್ಡ ವಿಮಾನ ನಿಲ್ದಾಣ ನಿರ್ಮಿಸಲು ಕೇಂದ್ರ ಸರ್ಕಾರದ ವಿಶೇಷ ಅನುಮತಿ ಅಗತ್ಯ. ಹೊಸೂರು ಮತ್ತು ಬೆಂಗಳೂರು ನಡುವಿನ ಅಂತರ ಕಡಿಮೆ ಇರುವುದರಿಂದ ಈ ನಿಯಮಗಳು ಯೋಜನೆಗೆ ದೊಡ್ಡ ಸವಾಲು ಆಗಬಹುದು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇದರಿಂದ ಯೋಜನೆ ಅನುಮತಿ ಹಂತದಲ್ಲೇ ಅಡಚಣೆ ಎದುರಿಸುವ ಸಾಧ್ಯತೆ ಇದೆ. ರಾಜಕೀಯ ಮತ್ತು ಆರ್ಥಿಕ ಸ್ಪರ್ಧೆ. ಈ ಯೋಜನೆಯನ್ನ ಕೇವಲ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಂತ ಮಾತ್ರ ನೋಡಲು ಸಾಧ್ಯವಿಲ್ಲ. ಇದರ ಹಿಂದೆ ದಕ್ಷಿಣ ಭಾರತದ ರಾಜ್ಯಗಳ ನಡುವೆ ನಡೀತಾ ಇರುವ ಆರ್ಥಿಕ ಸ್ಪರ್ಧೆಯೂ ಇದೆ. ತಮಿಳುನಾಡು ಈಗಾಗಲೇ ಕೈಗಾರಿಕಾ ಉತ್ಪಾದನೆಯಲ್ಲಿ ದೇಶದ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ. ಆದರೆ ಐಟಿ ಮತ್ತು ಸ್ಟಾರ್ಟ್ಅಪ್ ಕ್ಷೇತ್ರದಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ. ಹೀಗಾಗಿ ಬೆಂಗಳೂರು ಸಮೀಪದಲ್ಲೇ ದೊಡ್ಡ ಮೂಲಸೌಕರ್ಯ ನಿರ್ಮಿಸುವ ಮೂಲಕ ಹೂಡಿಕೆಗಳನ್ನು ಸೆಳೆಯಲು ತಮಿಳುನಾಡು ಪ್ರಯತ್ನಿಸುತ್ತಿದೆ ಎಂಬ ವಿಶ್ಲೇಷಣೆಯೂ ಇದೆ. ಯೋಜನೆ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳು. ಹೊಸೂರು ವಿಮಾನ ನಿಲ್ದಾಣ ಯೋಜನೆ ಮುಂದೆ ಸಾಗಲು ಹಲವು ಅಡೆತಡೆಗಳನ್ನು ಎದುರಿಸಬೇಕಾಗಿದೆ. ಕೇಂದ್ರ ಸರ್ಕಾರದ ಅನುಮತಿ. ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಕೇಂದ್ರದಿಂದ ಅನುಮತಿ ಅಗತ್ಯ. ಭೂ ಸ್ವಾಧೀನ ಸಮಸ್ಯೆಗಳು. ದೊಡ್ಡ ಪ್ರಮಾಣದ ಭೂಮಿ ಅಗತ್ಯವಾಗುತ್ತೆ. ಪರಿಸರ ಅನುಮತಿ. ಪರಿಸರ ಪರಿಣಾಮ ಅಧ್ಯಯನ ಅಗತ್ಯವೂ ಇದೆ. ಆರ್ಥಿಕ ಹೂಡಿಕೆ. ಸಾವಿರಾರು ಕೋಟಿ ರೂಪಾಯಿ ವೆಚ್ಚವಾಗುವ ಸಾಧ್ಯತೆಯಿದೆ.
ಪ್ರಯಾಣಿಕರ ಆಕರ್ಷಣೆ, ಬೆಂಗಳೂರು ವಿಮಾನ ನಿಲ್ದಾಣದೊಂದಿಗೆ ಸ್ಪರ್ಧೆ, ಈ ಎಲ್ಲಾ ಅಂಶಗಳು ಯೋಜನೆಯ ಭವಿಷ್ಯವನ್ನ ನಿರ್ಧರಿಸುವ ಪ್ರಮುಖ அம்சங்களாಗಿದೆ. புத்தொழில் வளர்ச்சிக்கான மாநிலங்களின் தரவரிசையில் 2020ஆம் ஆண்டில் கடைசி நிலையில் இருந்த தமிழ்நாடு தற்போது சிறந்த செயற்பாட்டாளர் அந்தஸ்தை பெற்று முதலிடம் பெற்றுள்ளது. இந்தியாவிலேயே இரண்டாவது பெரிய பொருளாதார மாநிலமாக விளங்கி வரும் தமிழ்நாட்டினை 2030ஆம் ஆண்டிற்குள் $1 டிரில்லியன் பொருளாதாரமாக உயர்த்திட வேண்டும் என்ற இலக்கினை விரைவில் அடைவதற்காக தமிழ்நாடு அரசின் தொழில்துறை பல்வேறு முன்னெடுப்புகளை எடுத்து வருகிறது. ಬೆಂಗಳೂರಿನ ಪ್ರಭಾವ ಕಡಿಮೆಯಾಗುತ್ತಾ? ಕೆಲವರು ಹೇಳೋದು ಹೊಸೂರು ವಿಮಾನ ನಿಲ್ದಾಣ ನಿರ್ಮಾಣವಾದರೆ ಬೆಂಗಳೂರಿನ ಪ್ರಭಾವ ಕಡಿಮೆಯಾಗಬಹುದು. ಆದರೆ ವಾಸ್ತವಿಕತೆ ಅದಕ್ಕಿಂತ ಭಿನ್ನವಾಗಿದೆ. ಕಾರಣ, ಬೆಂಗಳೂರು ಈಗಾಗಲೇ ಜಾಗತಿಕ ಐಟಿ ಕೇಂದ್ರವಾಗಿದೆ. ಅನೇಕ ಬಹುರಾಷ್ಟ್ರೀಯ ಕಂಪನಿಗಳು ಇಲ್ಲಿ ತಮ್ಮ ಮುಖ್ಯ ಕಚೇರಿಗಳನ್ನು ಸ್ಥಾಪಿಸಿದೆ. ತಂತ್ರಜ್ಞಾನ, ಸಂಶೋಧನೆ ಮತ್ತು ಸ್ಟಾರ್ಟ್ಅಪ್ ಸಂಸ್ಕೃತಿಯಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ. ಹೀಗಾಗಿ ಒಂದು ಹೊಸ ವಿಮಾನ ನಿಲ್ದಾಣ ನಿರ್ಮಾಣದಿಂದ ಮಾತ್ರ ಬೆಂಗಳೂರಿನ ಆರ್ಥಿಕ ಪ್ರಭಾವ ತಕ್ಷಣ ಕಡಿಮೆಯಾಗೋದು ಅಸಾಧ್ಯ. ದಕ್ಷಿಣ ಭಾರತದ ಅಭಿವೃದ್ಧಿ ರಾಜಕೀಯ ಈ ವಿಚಾರವನ್ನ ಮತ್ತೊಂದು ದೃಷ್ಟಿಯಿಂದ ನೋಡಿದ್ರೆ ದಕ್ಷಿಣ ಭಾರತದ ಅಭಿವೃದ್ಧಿ ರಾಜಕೀಯದ ಒಂದು ಭಾಗ ಅಂತ ಹೇಳಬಹುದು. ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಈ ಎಲ್ಲಾ ರಾಜ್ಯಗಳು ತಮ್ಮ ನಗರಗಳನ್ನು ಹೂಡಿಕೆ ಕೇಂದ್ರಗಳನ್ನಾಗಿ ಮಾಡಲು ಸ್ಪರ್ಧಿಸುತ್ತಿವೆ. ಈ ಸ್ಪರ್ಧೆಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ, ವಿಶೇಷವಾಗಿ ವಿಮಾನ ನಿಲ್ದಾಣಗಳು, ಮೆಟ್ರೋ ರೈಲು, ಕೈಗಾರಿಕಾ ಪಾರ್ಕ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಹೊಸೂರು ವಿಮಾನ ನಿಲ್ದಾಣ ಯೋಜನೆ ಆರಂಭದಲ್ಲಿ ದೊಡ್ಡ ಕನಸಂತೆ ಕಾಣಿಸಿತು. ಆದರೆ ಅದರ ಅನುಷ್ಠಾನದಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತಿರೋದು ಸ್ಪಷ್ಟವಾಗಿದೆ. ಬೆಂಗಳೂರು ಈಗಾಗಲೇ ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಮತ್ತು ತಂತ್ರಜ್ಞಾನ ಕೇಂದ್ರವಾಗಿದೆ. ಅದಕ್ಕೆ ಪರ್ಯಾಯವಾಗಿ ಹೊಸ ಕೇಂದ್ರ ನಿರ್ಮಿಸೋದು ಸುಲಭದ ಮಾತಲ್ಲ. ಆದರೆ ಅಭಿವೃದ್ಧಿಯ ಸ್ಪರ್ಧೆ ಮುಂದುವರಿಯುತ್ತೆ. ಮುಂದಿನ ವರ್ಷಗಳಲ್ಲಿ ಹೊಸೂರು ವಿಮಾನ ನಿಲ್ದಾಣ ಯೋಜನೆ ವಾಸ್ತವವಾಗುತ್ತದೆಯೇ ಅಥವಾ ಕೇವಲ ರಾಜಕೀಯ ಚರ್ಚೆಯ ವಿಷಯವಾಗಿಯೇ ಉಳಿಯುತ್ತದೆಯೇ ಅನ್ನೋದನ್ನ ನೋಡಬೇಕಾಗಿದೆ. ಒಟ್ಟಾರೆ ಕೇಂದ್ರ ಸರ್ಕಾರದ ನಿಲುವು ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪರವಾನಗಿ ನೀಡಲು ನಿರಾಕರಿಸಿರುವುದು ಬೆಂಗಳೂರು ನಿವಾಸಿಗಳಿಗೆ ಹಾಗೂ ಎಐಎ ಸಂಸ್ಥೆಗೆ ಮೇಲುಗೈಯಾಗಿದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.